1930 ಜನವರಿ 26ರಂದು ತ್ರಿವರ್ಣ ಧ್ವಜ ಹಾರಿಸಿದ ಯಾವುದಾದ್ರೂ ಹೆಣ್ಮಗಳಿದ್ರೆ ಅದು ಗುಳೇದಗುಡ್ಡದ ಹೆಣ್ಮಗಳು, ಆಕಿ ಫಕೀರವ್ವ ಹಂಪಿವಳಿ. ನನ್ನ ಹೆಸರು ಅಶೋಕ್ ನಿಜಲಿಂಗಪ್ಪ ಹೆಗ್ಡಿ, ಗುಳೇದಗುಡ್ಡದ ಸಾಮಾಜಿಕ ಹೋರಾಟಗಾರ ಮತ್ತು ಗುಳೇದಗುಡ್ಡ ತಾಲೂಕು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಇತ್ತೀಚೆಗೆ ನಿಧನರಾದ ಸ್ವಾತಂತ್ರ್ಯ ಯೋಧ ಮುದುಕಪ್ಪ ಕಲಬುರ್ಗಿ ಹಾಗೂ ಲದಾ ಕಾವಡೆ ಅವರ ಶಿಷ್ಯ ನಾನು. ಈಗ ನಾನು ಗುಳೇದಗುಡ್ಡದಲ್ಲಿ ಯಾವ ರೀತಿ ಸ್ವಾತಂತ್ರ್ಯದ ಚಳವಳಿಯ ಕಿಚ್ಚನ್ನು ಹಚ್ಚಿದ್ರು ಅಂತ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. 1922ರಿಂದ ಈ ರಾಷ್ಟ್ರ ನಾಯಕರಾದಂಥ ಜವಾಹರ್ಲಾಲ್ ನೆಹರು, ಮೊರಾರ್ಜಿ ದೇಸಾಯಿ, ಬಾಬು ರಾಜೇಂದ್ರ ಪ್ರಸಾದ, ಆಮೇಲೆ ಲೋಕಮಾನ್ಯ ತಿಲಕ್, ಇನ್ನಿತರ ರಾಷ್ಟ್ರ ನಾಯಕರು ಗುಳೇದಗುಡ್ಡಕ್ಕೆ ಬಂದು ಅವ್ರ ಜೊತೆಗೆ ರಾಜ್ಯದ ನಾಯಕರು ಸಹ ಪುರಸಭೆ ಎದುರಿಗೆ ಇರತಕ್ಕಂಥ ಸಾರ್ವಜನಿಕ ಕಟ್ಟಿಯ ಮೇಲೆ ಭಾಷಣ ಮಾಡ್ತಾರೆ. ಏನು ಭಾಷಣ ಅಂತಂದ್ರೆ, ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾವು ಪಡೆದೇ ತೀರೋಣ. ಆಮೇಲೆ ಬ್ರಿಟಿಷರ ದಬ್ಬಾಳಿಕೆ ಬಗ್ಗೆ ಜನರನ್ನು ಜಾಗೃತಿಗೊಳಿಸ್ತಾರೆ. ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಾಶಪಡಿಸುತ್ತಿದ್ದನ್ನು ಗಮನಿಸಿದ ಕಾಂಗ್ರೆಸ್ಸಿನ ಜನ ಆವಾಗ ಡಿಸೆಂಬರ್ 30ನೇ ತಾರೀಕು 1929 ಇಸ್ವಿ ಲಾಹೋರದಲ್ಲಿ ಅಧಿವೇಶನ ನಡೀತೈತಿ. ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿರ್ತಾರೆ. ಆವಾಗೊಂದು ಗೊತ್ತುವಳಿಯನ್ನು ಅಂಗೀಕರಿಸ್ತಾರೆ. ಏನು ಗೊತ್ತುವಳಿ ಅಂದ್ರೆ, ಪೂರ್ಣ ಪ್ರಮಾಣದ ಸ್ವರಾಜ್ಯ, ಅದಕ್ಕಾಗಿ ಕರೆ ಕೊಡ್ತಾರೆ. ಇಡೀ ದೇಶಾದ್ಯಂತ ಜನವರಿ 26, 1930 ಇಸ್ವಿ ಎಲ್ಲ ದೇಶಭಕ್ತರು ಪ್ರಭಾತ್ ಫೇರಿಯನ್ನು ನಡೆಸಬೇಕು, ಸರ್ಕಾರಿ ಕಚೇರಿಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕಂತ ಹೇಳಿ ಕರೆ ಕೊಡ್ತಾರೆ. ಆ ನಿಟ್ಟಿನೊಳಗೆ ಗುಳೇದಗುಡ್ಡದಲ್ಲಿ ಸಹ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ಮೊದಲೇ ಕಾರ್ಯ ನಿರ್ವಹಿಸ್ತಿರ್ತಾರೆ. ಮೊದಲೇ ಗೊತ್ತುಪಡಿಸಿದಂತೆ ಜನವರಿ 26, 1930ರಂದು ಗುಳೇದಗುಡ್ಡದ ಸ್ವಾತಂತ್ರ್ಯ ಹೋರಾಟಗಾರರು ಕೂಡಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಡಿಸಿ ಒಂದೇ ಮಾತರಂ ಘೋಷಣೆ ಕೂಗುತ್ತಾ, ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗುತ್ತಾ ಗುಳೇದಗುಡ್ಡ ಮುನ್ಸಿಪಾಲ್ಟಿ ಹತ್ತಿರ ಬರುತ್ತಾರೆ. ಆವಾಗ ಮುನ್ಸಿಪಾಲ್ಟಿ ಹತ್ತಿರ ಪೊಲೀಸರು ಕಾವಲು ಇರ್ತಾರೆ. ಯಾಕಂದ್ರೆ ಮುಂಚೆ ಗೊತ್ತಿರ್ತೈತಿ ಇಲ್ಲಿ ಏನಾದರೂ ಘಟನೆಗಳು ಜರುಗ್ತಾವಂತಂದು. ಪೊಲೀಸ್ ಕಾವಲು ಇದ್ರೂ ಸಹಿತವಾಗಿ ಜನ ಒಳಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಚದುರಿಸಲು ಪ್ರಯತ್ನ ಮಾಡ್ತಾರೆ. ಆವಾಗ ಫಕೀರವ್ವ ಹಂಪಿವಳಿ ಅಂತ ಒಬ್ಬ ಧೀರ ಹೆಣ್ಣುಮಗಳು ಸೀರೆಯನ್ನು ಹುಟ್ಟಿರ್ತಾಳ. ಇಮ್ಮಿಡಿಯೇಟಾಗಿ ಅಂಡಗಚ್ಚಿ ಹಾಕಿ ಆ ಧ್ವಜದ ಕಟ್ಟಿ ಹತ್ರ ಹೋಗಿ ಧ್ವಜದ ಕಂಬವನ್ನು ಏರಿ ಅಲ್ಲಿ ಇರ್ತಕ್ಕಂಥ ಮೇಲೆ ಇರ್ತಕ್ಕಂಥ ಯೂನಿಯನ್ ಜಾಕ್ ಅಂದರೆ ಬ್ರಿಟಿಷ್ ಧ್ವಜ, ಆ ಧ್ವಜವನ್ನು ಕಿತ್ತೆಸೆದು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿಬಿಡ್ತಾಳೆ. ಇಡೀ ದೇಶದೊಳಗೆ, ರಾಜ್ಯದೊಳಗೆ ಅಷ್ಟೇ ಅಲ್ಲ, ಇಡೀ ದೇಶದೊಳಗೆ 1930 ಜನವರಿ 26ರಂದು ತ್ರಿವರ್ಣ ಧ್ವಜ ಹಾರಿಸಿದ ಯಾವುದಾದ್ರೂ ಹೆಣ್ಮಗಳಿದ್ರೆ ಅದು ಗುಳೇದಗುಡ್ಡದ ಹೆಣ್ಮಗಳು, ಆಕಿ ಫಕೀರವ್ವ ಹಂಪಿವಳಿ. ತ್ರಿವರ್ಣ ಧ್ವಜವನ್ನು ಮುನ್ಸಿಪಾಲ್ಟಿ ಕಟ್ಟಡದ ಮೇಲೆ ಏರಿಸಿದ ಧೀರ ಮಹಿಳೆಯನ್ನು ಕೂಡಲೇ ಇನ್ನಿತರ ಚಳುವಳಿಗಾರರ ಜೊತೆಗೆ ಪೊಲೀಸರು ಬಂಧನ ಮಾಡ್ತಾರೆ. ಬಂಧಿಸಿ ಅವರನ್ನು ಬಾಗಲಕೋಟೆಯಿಂದ ಬಿಜಾಪುರ ಜೈಲಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಈ ಬಗ್ಗೆ ಬ್ರಿಟಿಷ್ ಗೆಜೆಟೇರದೊಳಗೆ ಇದು ದಾಖಲೆ ಆಗೈತಿ, ಫಕೀರವ್ವ ಹಂಪಿವಳಿ ಅಂತ. ನಾನು ಕಳೆದ 20-25 ವರ್ಷಗಳ ವೋಟರ್ ಲಿಸ್ಟ್, ಗುಳೇದಗುಡ್ಡದ ವೋಟರ್ ಲಿಸ್ಟ್ ಪರಿಶೀಲನೆ ಮಾಡಿದೆ. ಫಕೀರವ್ವ ಹಂಪಿವಳಿ
ಯಾರಾದರೂ ಸಿಗ್ತಾರಾ ಅಂತಂದು, ಹಂಪಿಹೊಳಿ ಕುಟುಂಬ ಯಾರಾದರೂ ಸಿಗ್ತಾರಾ ಅಂತ ನಾನು ಚೆಕ್ ಮಾಡಿದೆ. ಎಲ್ಲಿ ಸಹ ಹಂಪಿಹೊಳಿ ಅನ್ನೋದು ಕುಟುಂಬ ಗುಳಗುಡದಲ್ಲಿ ಸಿಗಲಿಲ್ಲ ನನಗೆ. ದುರದೃಷ್ಟವಶಾತ್ ಆ ಫ್ಯಾಮ್ಲಿ ಬಹುಶಃ ವಲಸೆ ಹೋಗಿರ್ಬೋದು ಅಂತ ನನ್ನ ಕಲ್ಪನೆ. ಈಗಿದ್ರೆ ಅವರ ಪೀಳಿಗೆಯನ್ನು ನಾವು ಅವರಿಗೆ ಗೌರವ ಮತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ದುರದೃಷ್ಟವಶಾತ್ ಆ ಹಂಪಿಹೊಳಿ ಅನ್ನುವ ಕುಟುಂಬ ಸಹಿತ ಗುಳೇದಗುಡದಲ್ಲಿ ಇಲ್ಲ.